ಟ್ರಿಕ್ ವಿಲಿಯಮ್ಸ್ ನನ್ನ ಪ್ರಕಾರ ಈ ವರ್ಷದ ಬ್ರೇಕ್ಔಟ್ ಸೂಪರ್ ಸ್ಟಾರ್. ಇನ್ನು 6 ತಿಂಗಳು ಕೂಡ ಆಗಿಲ್ಲ, ಅರ್ಧ ವರ್ಷ ಕೂಡ ಆಗಿಲ್ಲ, ಈ ಒಂದು ನ್ಯೂ ಎಡಿಷನ್ WWE ಮೇನ್ ರಾಸ್ಟರ್ಗೆ ಒಂದು ಡಿಫ್ರೆಂಟ್ ಲೆವೆಲ್ನಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ನಾವು ನೋಡಿದ್ದೀವಿ NXT ಇಂದ ಮೇನ್ ರಾಸ್ಟರ್ಗೆ ಬರ್ತಾರೆ, ಟೈಮ್ ತೊಗೊತಾರೆ ತಮಗೆ ತಾವು ಅಡ್ಜಸ್ಟ್ ಆಗೋದಕ್ಕೆ ಈ ಒಂದು ಅಟ್ಮಾಸ್ಫಿಯರ್ಗೆ. ಬಟ್ ಟ್ರಿಕ್ ವಿಲಿಯಮ್ಸ್ ಬಂದಾಗಿಂದ ಇಲ್ಲಿ ತನಕ ಹ್ಯಾಂಡ್ ಇನ್ ಅ ಗ್ಲವ್, ಸಿಂಪಲ್, ಈಸಿ. ಅವರ ಪ್ರೋಮೋ ಸ್ಕಿಲ್ಸ್ ಪರ್ಫೆಕ್ಟಾಗಿ ಇದೆ. ಅವರ ಒಂದು ಎಂಟ್ರೆನ್ಸ್, ಆ ಒಂದು ವುಪ್ ಟ್ರಿಕ್ ಚಾಂಟ್ ಏನು ಇಡೀ ಅರಿನಾ ಕೂಗುತ್ತೋ ಅವ್ರ ಎಂಟ್ರಿ ಆಗೋ ಟೈಮ್ನಲ್ಲಿ, ಅದರಲ್ಲೇ ಗೊತ್ತಾಗುತ್ತೆ ಫ್ಯಾನ್ಸ್ ಎಷ್ಟು ಕನೆಕ್ಟ್ ಆಗಿದ್ದಾರೆ ಆ ಒಂದು ಪರ್ಸ್ನಾಲಿಟಿ ಜೊತೆ, ಆ ಒಂದು ಥೀಮ್ ಸಾಂಗ್ ಜೊತೆ, ಆ ಒಂದು ಎಂಟ್ರೆನ್ಸ್ ಜೊತೆ. ನಿಮ್ಮ ಎಂಟ್ರೆನ್ಸ್ ನೀವು ಕನೆಕ್ಟ್ ಮಾಡೋಕ್ಕಾದರೆ ಫ್ಯಾನ್ಸ್ ಜೊತೆ, ಅಲ್ಲೇ ನೀವು ಅರ್ಧ ಬ್ಯಾಟಲ್ ಗೆದ್ದಿರ್ತೀರ WWE ಅಂತ ಅಟ್ಮಾಸ್ಫಿಯರ್ನಲ್ಲಿ. ಆ್ಯಂಡ್ ಖಂಡಿತ ಅದನ್ನು ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಇಲ್ಲಿವರೆಗೂ ಟ್ರಿಕ್ ವಿಲಿಯಮ್ಸ್. ಸೊ ಆ ಒಂದು ಕಾರಣದಿಂದನೇ ಫ್ಯಾನ್ಸ್ನ ಫೇವ್ರೇಟ್ ಆಗಿದ್ದಾರೆ. ಅವರು ಶುರು ಆಗಿದ್ದು ಒಂಥರ ಅವ್ರದ್ದೇ ಆದ ಒಂದು ಕೊಬ್ಬಿತ್ತು, ಅವ್ರದ್ದೇ ಆದ ಒಂದು ಆರ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಒಂಥರ ಹೀಲಿಶ್ ಲುಕ್ನಲ್ಲೇ ಶುರು ಮಾಡಿದ್ದವರು ಮೇನ್ ರಾಸ್ಟರ್ ರನ್ನ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಈ ಒಂದು 5 ತಿಂಗಳಲ್ಲಿ ಏನವರು ಮೇನ್ ರಾಸ್ಟರ್ನಲ್ಲಿ ಅವ್ರನ್ನವರು ಇದ್ದಾರೋ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫ್ಯಾನ್ಸ್ ಅವ್ರ ಕಡೆ ಬ್ಯಾಕ್ ಮಾಡಿದ್ದಾರೆ. ಈಗ ಕಂಪ್ಲೀಟ್ ಬೇಬಿ ಫೇಸ್ ಆಗಿ ಆ ಒಂದು ಕ್ಯಾರೆಕ್ಟರ್ನ ತೊಗೊಂಡು ಹೋಗ್ತಾ ಇದ್ದಾರೆ ಮುಂದೆ ಅಂತ. ಸೊ ಇದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಇವತ್ತಿನ ಈ ಒಂದು ವರ್ಷದಲ್ಲಿ ನನ್ನ ಫೇವ್ರೆಟ್ಸ್ ಪರ್ಫಾರ್ಮರ್ WWE ಅದು ಟ್ರಿಕ್ ವಿಲಿಯಮ್ಸ್ ಆಗಿದ್ದಾರೆ.